ನಟಿಯರ ಸ್ನೇಹಕ್ಕೋಸ್ಕರ ಕಳ್ಳತನ ಮಾಡ್ತಾ ಇದ್ದಂತಹ ಇನ್ನೋರ್ವ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಾಲಿವುಡ್ ನಟಿಯರ ಸ್ನೇಹ ಮಾಡೋದಕ್ಕಾಗಿ ಈತ ಕಳ್ಳತನ ಮಾಡ್ತಾ ಇದ್ದ. ಕೋಟಿಗಟ್ಟಲೆ ರೂಪಾಯಿ ಬೇಕು ಅಂತ ಕೋಟಿಗಟ್ಟಲೆ ರೂಪಾಯಿ ದೋಚಿ ತಗೊಂಡೋಗಿ ನಟಿಯರ ಸ್ನೇಹ ಮಾಡ್ತಾ ಇದ್ದ. ಅಲ್ಲಿ ತನ್ನ ಗರ್ಲ್ ಫ್ರೆಂಡ್ಗಾಗಿ ಈತ ಮನೆ ಕಟ್ಟಿಸಿ ಕೊಟ್ಟಿದ್ದ ಅಂತ ಹೇಳಲಾಗ್ತಾ ಇದೆ. 3 ಕೋಟಿ ರೂಪಾಯಿ ಬೆಲೆಯ ಮನೆ ಕಟ್ಟಿಸಿಕೊಟ್ಟಿದ್ದಂತೆ. ಮಡಿವಾಳ ಪೊಲೀಸರು ಕುಖ್ಯಾತ ಈ ಮನೆಗಳನ್ನ ಬಂಧಿಸಿದ್ದಾರೆ. ಸೋಲಾಪುರ ಮೂಲದ ವ್ಯಕ್ತಿ ಈತ. ಸಂಗಯ್ಯ ಸ್ವಾಮಿ ಅಂತ ಈತನ ಹೆಸರು. 37 ವರ್ಷದ ಸಂಗಯ್ಯ ಸ್ವಾಮಿ ಅರೆಸ್ಟ್ ಆಗಿದ್ದಾನೆ. 180ಕ್ಕೂ ಹೆಚ್ಚು ಮನೆ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಬಹಳ ಕುತೂಹಲಕಾರಿಯಾದಂತಹ ಒಂದು ಪ್ರಕರಣ ಇದು. ಯಾರೆಲ್ಲ ಬಾಲಿವುಡ್ ನಟಿಯರ ಸ್ನೇಹ ಮಾಡಿದ್ದ ಈತ, ಸೊ ಆ ಕುರಿತಾದ ಏನಾದ್ರೂ ಡೀಟೇಲ್ಸ್ ಇದೆಯಾ? ಜೊತೆಗೆ 180 ಕಳ್ಳತನದ ಕೇಸ್ ಆಲ್ರೆಡಿ ಇದೆ ಅಂತ ಹೇಳುವಂಥದ್ದು. ಪೊಲೀಸರ ಕೈಗೆ ಬಹಳ ತಡವಾಗಿ ಸಿಗಾಕೊಂಡ್ಬಿದ್ದಾನ. ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಬೆಂಗಳೂರಿನ ಮಡಿವಾಳ ಪೊಲೀಸರು ಪಂಚಾಕ್ಷರಿ ಸಂಗಯ್ಯ ಸ್ವಾಮಿ ಎನ್ನುವ ಒಬ್ಬ ಅಂತಾರಾಜ್ಯ ಕಳ್ಳನನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಮತ್ತೆ ಆತನಿಂದ ಒಂದಷ್ಟು ಚಿನ್ನಾಭರಣ ಮತ್ತೆ ಆ ಒಂದು ಚಿನ್ನಾಭರಣವನ್ನ ಕರಗಿಸ್ಲಿಕ್ಕೆ ಕೃತ್ಯಕ್ಕೆ ಬಳಸ್ತಾ ಇದ್ದಂತ ವಸ್ತುಗಳನ್ನ ವಶಕ್ಕೆ ಪಡಿಸ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಇರತಕ್ಕಂಥ ವಿಚಾರ ಏನಂತಂದ್ರೆ, ಈತ ದೇಶಾದ್ಯಂತ ನಡೆದಂತ ಸುಮಾರು 180ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ. ಈ ಹಿಂದೆ ಕೆಲವು ರಾಜ್ಯಗಳಲ್ಲಿ ಬಂಧಿತನಾಗಿ ಜೈಲಿಗೆ ಹೋಗಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಅಲ್ಲದೆ ಈ ಒಂದು ಕಳ್ಳತನಕ್ಕೆ ಸಂಬಂಧಿಸಿದಂತೆ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರಬೇಕಾದ್ರೆ ಈತ 2014-15 ಮಧ್ಯದಲ್ಲಿ ಏನು ಈಗ ಪ್ರಸ್ತುತ ಬಾಲಿವುಡ್ ನಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ನಟಿ ಒಬ್ಬರಿದ್ದಾರೆ. ಅವರ ಜೊತೆ ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೆ. ಹಾಗಾಗಿ ಹಣವನ್ನ ಖರ್ಚು ಮಾಡ್ತಾ ಇದ್ದೆ. ಅದಲ್ಲದೆ ಸಿನಿಮಾ ರಂಗಕ್ಕೆ ಸಂಬಂಧಿಸಿದಂತ ನಟಿಯರ ಜೊತೆಗೆ ಸಂಬಂಧವನ್ನ ಹೊಂದೋದಕ್ಕೋಸ್ಕರನೇ ನಾನು ಈ ರೀತಿಯಾಗಿ ಕಳ್ಳತನವನ್ನ ಮಾಡ್ತಾ ಇದ್ದೆ ಅಂತೇಳಿ ಪೊಲೀಸರ ಒಂದು ವಿಚಾರಣೆಯಲ್ಲಿ ಈತ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಈತ ಕೋಲ್ಕತ್ತಾದಲ್ಲಿ ತನ್ನ ಗರ್ಲ್ ಫ್ರೆಂಡ್ ಒಬ್ಬರಿಗೆ 3 ಕೋಟಿ ಕೊಟ್ಟು ಮನೆಯನ್ನ ಕಟ್ಸ್ಕೊಟ್ಟಿದ್ದಾನೆ. ಮತ್ತೆ ಒಬ್ಬ ಗರ್ಲ್ ಫ್ರೆಂಡ್ಗೆ 22 ಲಕ್ಷದ ಅಕ್ವೇರಿಯಂ ಅನ್ನ ಗಿಫ್ಟ್ ಮಾಡಿದ್ದೆ ಅನ್ನೋದ್ರ ಬಗ್ಗೆ ಸಾಕ್ಷಿಗಳನ್ನ ತೋರಿಸಿರ್ತಕ್ಕಂಥದ್ದು. ಹೀಗಾಗಿ ಈತ ಸಾಕಷ್ಟು ಹಣವನ್ನ ಕೇವಲ ಸಿನಿಮಾ ರಂಗದಲ್ಲಿರ್ತಕ್ಕಂಥ ಗರ್ಲ್ ಫ್ರೆಂಡ್ಸ್ ಅನ್ನ, ಹೀರೋಯಿನ್ ಗಳನ್ನ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಕಳ್ತನ ಮಾಡ್ತಾ ಇದ್ದ ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು. ಇನ್ನು ಬೆಂಗಳೂರಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಪ್ರಕರಣಗಳು ಏನಾದ್ರು ಇದಾವ ಅನ್ನೋದ್ರ ಬಗ್ಗೆ ಸದ್ಯ ಪೊಲೀಸರ ತನಿಖೆ ಮುಂದುವರೆದಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ನಟಿಯರ ಸ್ನೇಹಕ್ಕೋಸ್ಕರ ಕಳ್ಳತನ ಮಾಡ್ತಾ ಇದ್ದಂತಹ ಇನ್ನೋರ್ವ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಾಲಿವುಡ್ ನಟಿಯರ ಸ್ನೇಹ ಮಾಡೋದಕ್ಕಾಗಿ ಈತ ಕಳ್ಳತನ ಮಾಡ್ತಾ ಇದ್ದ. ಕೋಟಿಗಟ್ಟಲೆ ರೂಪಾಯಿ ಬೇಕು ಅಂತ ಕೋಟಿಗಟ್ಟಲೆ ರೂಪಾಯಿ ದೋಚಿ ತಗೊಂಡೋಗಿ ನಟಿಯರ ಸ್ನೇಹ ಮಾಡ್ತಾ ಇದ್ದ. ಅಲ್ಲಿ ತನ್ನ ಗರ್ಲ್ ಫ್ರೆಂಡ್ಗಾಗಿ ಈತ ಮನೆ ಕಟ್ಟಿಸಿ ಕೊಟ್ಟಿದ್ದ ಅಂತ ಹೇಳಲಾಗ್ತಾ ಇದೆ. 3 ಕೋಟಿ ರೂಪಾಯಿ ಬೆಲೆಯ ಮನೆ ಕಟ್ಟಿಸಿಕೊಟ್ಟಿದ್ದಂತೆ. ಮಡಿವಾಳ ಪೊಲೀಸರು ಕುಖ್ಯಾತ ಈ ಮನೆಗಳನ್ನ ಬಂಧಿಸಿದ್ದಾರೆ. ಸೋಲಾಪುರ ಮೂಲದ ವ್ಯಕ್ತಿ ಈತ. ಸಂಗಯ್ಯ ಸ್ವಾಮಿ ಅಂತ ಈತನ ಹೆಸರು. 37 ವರ್ಷದ ಸಂಗಯ್ಯ ಸ್ವಾಮಿ ಅರೆಸ್ಟ್ ಆಗಿದ್ದಾನೆ. 180ಕ್ಕೂ ಹೆಚ್ಚು ಮನೆ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಬಹಳ ಕುತೂಹಲಕಾರಿಯಾದಂತಹ ಒಂದು ಪ್ರಕರಣ ಇದು. ಯಾರೆಲ್ಲ ಬಾಲಿವುಡ್ ನಟಿಯರ ಸ್ನೇಹ ಮಾಡಿದ್ದ ಈತ, ಸೊ ಆ ಕುರಿತಾದ ಏನಾದ್ರೂ ಡೀಟೇಲ್ಸ್ ಇದೆಯಾ? ಜೊತೆಗೆ 180 ಕಳ್ಳತನದ ಕೇಸ್ ಆಲ್ರೆಡಿ ಇದೆ ಅಂತ ಹೇಳುವಂಥದ್ದು. ಪೊಲೀಸರ ಕೈಗೆ ಬಹಳ ತಡವಾಗಿ ಸಿಗಾಕೊಂಡ್ಬಿದ್ದಾನ. ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಬೆಂಗಳೂರಿನ ಮಡಿವಾಳ ಪೊಲೀಸರು ಪಂಚಾಕ್ಷರಿ ಸಂಗಯ್ಯ ಸ್ವಾಮಿ ಎನ್ನುವ ಒಬ್ಬ ಅಂತಾರಾಜ್ಯ ಕಳ್ಳನನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಮತ್ತೆ ಆತನಿಂದ ಒಂದಷ್ಟು ಚಿನ್ನಾಭರಣ ಮತ್ತೆ ಆ ಒಂದು ಚಿನ್ನಾಭರಣವನ್ನ ಕರಗಿಸ್ಲಿಕ್ಕೆ ಕೃತ್ಯಕ್ಕೆ ಬಳಸ್ತಾ ಇದ್ದಂತ ವಸ್ತುಗಳನ್ನ ವಶಕ್ಕೆ ಪಡಿಸ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಇರತಕ್ಕಂಥ ವಿಚಾರ ಏನಂತಂದ್ರೆ, ಈತ ದೇಶಾದ್ಯಂತ ನಡೆದಂತ ಸುಮಾರು 180ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ. ಈ ಹಿಂದೆ ಕೆಲವು ರಾಜ್ಯಗಳಲ್ಲಿ ಬಂಧಿತನಾಗಿ ಜೈಲಿಗೆ ಹೋಗಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಅಲ್ಲದೆ ಈ ಒಂದು ಕಳ್ಳತನಕ್ಕೆ ಸಂಬಂಧಿಸಿದಂತೆ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರಬೇಕಾದ್ರೆ ಈತ 2014-15 ಮಧ್ಯದಲ್ಲಿ ಏನು ಈಗ ಪ್ರಸ್ತುತ ಬಾಲಿವುಡ್ ನಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ನಟಿ ಒಬ್ಬರಿದ್ದಾರೆ. ಅವರ ಜೊತೆ ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೆ. ಹಾಗಾಗಿ ಹಣವನ್ನ ಖರ್ಚು ಮಾಡ್ತಾ ಇದ್ದೆ. ಅದಲ್ಲದೆ ಸಿನಿಮಾ ರಂಗಕ್ಕೆ ಸಂಬಂಧಿಸಿದಂತ ನಟಿಯರ ಜೊತೆಗೆ ಸಂಬಂಧವನ್ನ ಹೊಂದೋದಕ್ಕೋಸ್ಕರನೇ ನಾನು ಈ ರೀತಿಯಾಗಿ ಕಳ್ಳತನವನ್ನ ಮಾಡ್ತಾ ಇದ್ದೆ ಅಂತೇಳಿ ಪೊಲೀಸರ ಒಂದು ವಿಚಾರಣೆಯಲ್ಲಿ ಈತ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಈತ ಕೋಲ್ಕತ್ತಾದಲ್ಲಿ ತನ್ನ ಗರ್ಲ್ ಫ್ರೆಂಡ್ ಒಬ್ಬರಿಗೆ 3 ಕೋಟಿ ಕೊಟ್ಟು ಮನೆಯನ್ನ ಕಟ್ಸ್ಕೊಟ್ಟಿದ್ದಾನೆ. ಮತ್ತೆ ಒಬ್ಬ ಗರ್ಲ್ ಫ್ರೆಂಡ್ಗೆ 22 ಲಕ್ಷದ ಅಕ್ವೇರಿಯಂ ಅನ್ನ ಗಿಫ್ಟ್ ಮಾಡಿದ್ದೆ ಅನ್ನೋದ್ರ ಬಗ್ಗೆ ಸಾಕ್ಷಿಗಳನ್ನ ತೋರಿಸಿರ್ತಕ್ಕಂಥದ್ದು. ಹೀಗಾಗಿ ಈತ ಸಾಕಷ್ಟು ಹಣವನ್ನ ಕೇವಲ ಸಿನಿಮಾ ರಂಗದಲ್ಲಿರ್ತಕ್ಕಂಥ ಗರ್ಲ್ ಫ್ರೆಂಡ್ಸ್ ಅನ್ನ, ಹೀರೋಯಿನ್ ಗಳನ್ನ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಕಳ್ಳತನ ಮಾಡ್ತಾ ಇದ್ದ ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು. ಇನ್ನು ಬೆಂಗಳೂರಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಪ್ರಕರಣಗಳು ಏನಾದ್ರು ಇದಾವ ಅನ್ನೋದ್ರ ಬಗ್ಗೆ ಸದ್ಯ ಪೊಲೀಸರ ತನಿಖೆ ಮುಂದುವರೆದಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.
ಈಗ ಸಿಲಿಕಾನ್ ಸಿಟಿ ಮಂದಿಗೆ ಈ ಕೃಷ್ಣಗಿರಿ ಖತರ್ನಾಕ್ ಗ್ಯಾಂಗಿನ ಬಗ್ಗೆ ಚಿಂತೆ ಆಗಿದೆ. ಯಾಕಂದ್ರೆ ಅವ್ರು ಒಂದ್ಸರಿ ಬಂದ್ರೆ ಕನಿಷ್ಠ 5 ಮನೆಗಳಿಗೆ ಕನ್ನ ಹಾಕ್ತಾರೆ. ಆ ತರ ಅವರ ಮಾಡಸ್ ಆಪರಾಂಡಿ ಅದೇ ರೀತಿನಲ್ಲಿ ಇದೆ. ಒಂದ್ಸರಿ ಬಂದ್ರೆ ಕನಿಷ್ಠ 5 ಕಡೆ ಕನ್ನ ಹಾಕಿ ದೋಚ್ಕೊಂಡು ಹೋಗ್ತಾರೆ ಅವರು. ಬೆಂಗಳೂರಿನ ಹೊರವಲಯದ ಮನೆಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಖಾಕಿ ಕೈಗೆ ಈಗ ತಗ್ಲಾಕೊಂಡಿದೆ ಆ ಕೃಷ್ಣಗಿರಿ ಗ್ಯಾಂಗ್. ಏನ್ ಹೇಳಿದ್ರು ಹಾಗಾದ್ರೆ? ಇಷ್ಟವರೆಗೆ ಬೈಕ್ ಕಳ್ಳತನ ಮಾಡ್ತಾ ಇದ್ರು. ಈಗ ಅವ್ರು ಕದ್ದಿರೋ ಮಾಲನ್ನ ಸಾಗಿಸೋದಕ್ಕೆ ಬೈಕ್ ಸಾಕಾಗ್ತಿಲ್ಲ, ಹಾಗಾಗಿ ಕಾರ್ ಕಳ್ಳತನ ಮಾಡ್ತಾ ಇದ್ದಾರಾ? ತಮಿಳುನಾಡಿನಲ್ಲಿ ಬೈಕ್ಗಳಲ್ಲಿ ಕಳ್ಳತನಕ್ಕೆ ಬರ್ತಾ ಇದ್ರು. ಬೈಕಲ್ಲಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ರು. ಕಳ್ಳತನ ಮಾಡಿರುವಂತ ವಸ್ತುಗಳು ಹೆಚ್ಚಾಗ್ತಾ ಇದ್ದಂತೆಯೇ ಕಾರ್ ಖರೀದಿ ಮಾಡಿ ಕೆಜಿಗಟ್ಲೆ ಚಿನ್ನಾಭರಣ ಹೊತ್ತೊಯ್ಯೋದಕ್ಕೆ ಕಾರ್ ಖರೀದಿ ಮಾಡಿ ತಗೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಆವಲಹಳ್ಳಿ ಪೊಲೀಸರು ಈ ಕೃಷ್ಣಗಿರಿಯ ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಚಂದ್ರು, ಚಂದ್ರಕಾಂತ್, ಮಾರಿಮುತ್ತು ಇಂಥ 3 ಜನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಚಿನ್ನಾಭರಣವನ್ನ ಸೇಲಂನಲ್ಲಿ ಬ್ಯಾಂಕ್ಗಳಿಗೆ ಮಾರಾಟ ಮಾಡ್ತಾ ಇದ್ರಂತೆ ಇವರು. ಕೃಷ್ಣಗಿರಿ ಗ್ಯಾಂಗ್ನ ಕಳ್ಳರು ನೋಡಿ, ಇವರು ಕುಖ್ಯಾತ ಕೃಷ್ಣಗಿರಿ ಗ್ಯಾಂಗ್ನ ಕಳ್ಳರು. ತಮಿಳುನಾಡಿನಿಂದ ಬೈಕಲ್ಲಿ ಬಂದು ಇಲ್ಲಿ ಬೆಂಗಳೂರಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ರು. ಒಂದ್ಸರಿ ಬಂದ್ರೆ 5 ಮನೆಗಳಿಗೆ ಮಿನಿಮಮ್ ಕನ್ನ ಹಾಕಿ ದೋಚ್ಕೊಂಡು ಹೋಗ್ತಾ ಇದ್ರು. ಈಗ ಪೊಲೀಸರ ಕೈಗೆ ಸಿಕ್ಕಾಕೊಂಡು ಬಿದ್ದಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಎಷ್ಟೆಲ್ಲ ಪ್ರಕರಣಗಳು ಇದೆ ಈ ಗ್ಯಾಂಗ್ ಮೇಲೆ? ಪೊಲೀಸರು ಇವ್ರನ್ನ ಯಾವ ರೀತಿನಲ್ಲಿ ಹಿಡಿದ್ರು? ಸೊ ಇವ್ರನ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರಾ, ಹೇಗೆ? ಎಸ್ ಶ್ರೀಲಕ್ಷ್ಮಿ, ಈ ಕೃಷ್ಣಗಿರಿಯ ಗ್ಯಾಂಗ್ ಏನಿದೆ, ಈ ಒಂದು ಗ್ಯಾಂಗ್ ಸದ್ಯ ಆಲದಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಿಸೆಂಬರ್ 30ನೇ ತಾರೀಕು, ಅದಾದ ನಂತರ ಜನವರಿ 18ನೇ ತಾರೀಕು ಬಂದು ರಾಬ್ರಿಯನ್ನ ಮಾಡ್ಕೊಂಡು ಹೋಗಿದ್ರು. ಇವರು ಇವರು ಕಳ್ಳತನ ಮಾಡೋ ಶೈಲಿಯ ಒಂಥರ ಡಿಫ್ರೆಂಟ್. ಅವರು ಯಾವತ್ತೂ ಕೂಡ ಬೆಂಗಳೂರಿನಲ್ಲಿ ಇರ್ತಿರ್ಲಿಲ್ಲ. ಅವರ ಊರು ಕೃಷ್ಣಗಿರಿಯಿಂದ ಕಾರ್ನಲ್ಲಿ ಬರುವಂತಹ 4 ಜನ ಇಲ್ಲಿ ಮನೆಯನ್ನ ಟಾರ್ಗೆಟ್ ಮಾಡಿ ಒಂದ್ಸಲ ಬಂದ್ರೆ 5-6 ಮನೆಗಳಿಗೆ ಕನ್ನ ಹಾಕಿ ಚಿನ್ನಾಭರಣಗಳನ್ನ ಮತ್ತೆ ಮನೆಯಲ್ಲಿ ಸಿಕ್ಕಂತ ವಸ್ತುಗಳನ್ನ ಹೊತ್ತೊಯ್ದು ಅದನ್ನ ಮಾರ್ಬಿಟ್ಟು ಅದರಲ್ಲಿ ಬಂದ ದುಡ್ಡನ್ನ ತಗೊಂಡು ವಾಪಸ್ ಮನೆಗೆ ಹೋಗೋದು ಇವರ ಕಳ್ಳತನದ ಶೈಲಿ. ಹೀಗೆ ಮೊನ್ನೆ 18ನೇ ತಾರೀಕು ಕಳ್ಳತನ ಮಾಡಿ ಆಲದಹಳ್ಳಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ. ಈ ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಆ ಆರೋಪಿಗಳ ಬೆನ್ನನ್ನ ಬಿದ್ದು ಸಿಸಿಟಿವಿಯ ಜಾಡನ್ನ ಹಿಡಿದು ಕೃಷ್ಣಗಿರಿಗೆ ಹೋಗಿ 2 ಆರೋಪಿಗಳನ್ನ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಇನ್ನೂ ಒಬ್ಬ ಆರೋಪಿ ಈಗ ಸದ್ಯ ನಾಪತ್ತೆ ಆಗಿದ್ದಾನೆ. ಆತನಿಗೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ 2 ಆರೋಪಿಗಳ ಮೇಲೆ ತಮಿಳುನಾಡಲ್ಲೇ ಸುಮಾರು 40-50 ಕೇಸ್ಗಳಿದ್ರು. ಅಂದ್ರೆ ಈ ಹಿಂದೆ ಇವರು ಬೈಕ್ ನಲ್ಲಿ ಕಳ್ಳತನ ಮಾಡ್ತಾ ಇದ್ರು. ಆದ್ರೆ ಬೈಕ್ ನಲ್ಲಿ ಕಳ್ಳತನ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಜಾಸ್ತಿ ಮನೆಗೆ ಕನ್ನ ಹಾಕಕ್ ಆಗಲ್ಲ ಅನ್ನುವಂತ ಕಾರಣಕ್ಕಾಗಿ ಅಲ್ಲಿ ಕೃಷ್ಣಗಿರಿ ತಮಿಳುನಾಡು ಭಾಗದಲ್ಲಿ ಸಾಕಷ್ಟು ಕಳ್ಳತನ ಮಾಡ್ತಾ ಇದ್ರು. ಆದ್ರೆ ಅವರಿಗೆ ಬೆಂಗಳೂರು ಹೊರವಲಯ ಟಾರ್ಗೆಟ್ ಅನ್ನ ಮಾಡಿ ಸ್ವಿಫ್ಟ್ ಕಾರನ್ನ ಅದಕ್ಕಾಗಿ ಖರೀದಿ ಮಾಡಿ ಕಾರ್ನಲ್ಲಿ ಬಂದು ಕಳ್ಳತನವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರನ್ನ ರಿಕವರಿ ಮಾಡಿದ್ದಾರೆ. ಬೇರೆ ಯಾವ್ದಾದ್ರು ಸ್ಟೇಷನ್ ನಲ್ಲಿ ಇವ್ರ ಮೇಲೆ ಪ್ರಕರಣ ಇದೆಯಾ ಅನ್ನುವಂತ ಒಂದು ತನಿಖೆಯನ್ನ ಕೂಡ ಪೊಲೀಸರು ಸದ್ಯ ನಡೆಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ, ಡೀಟೇಲ್ಸ್ಗಾಗಿ.